ಕಾಕ್ರೋಚ್ ಪಾರ್ಟಿಗೆ ಸುಪ್ರೀಂ ಕೋರ್ಟ್ ಈಗ ಬಿಗ್ ಶಾಕ್ ಅನ್ನ ನೀಡಿದೆ. ದೆಹಲಿಯಲ್ಲಿ ಜಿರಳೆ ಕಾಟ ಜೋರಾಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಧಗಧಗ ಅಂತ ಹತ್ತಿ ಉರಿತಾ ಇರುವಂಥದ್ದು. ಅಂದರೆ ಜಿರಳೆಗಳ ವಿರುದ್ಧವಾಗಿ ಪೊಲೀಸರಿಂದ ಲಾಠಿ ಚಾರ್ಜ್ ಅನ್ನ ಮಾಡಲಾಯಿತು. ಪೊಲೀಸರ ಲಾಠಿ ಚಾರ್ಜ್ ವಿರುದ್ಧ ದೂರಿಗೆ ಆಗ್ರಹಿಸಿದ್ರು. ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಳ್ಳಲು ಆಗ್ರಹಿಸಿದ್ರು. ಕಾಕ್ರೋಚ್ ಪಾರ್ಟಿಗೆ ಈಗ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಅನ್ನ ನೀಡಿದೆ. ದೆಹಲಿಯಲ್ಲಿ ಜಿರಳೆ ಕಾಟ, ರಾಷ್ಟ್ರ ರಾಜಧಾನಿ ಧಗಧಗ ಅಂತ ಇದೆ. ಈಗ ಜಿರಳೆಗಳ ವಿರುದ್ಧ ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಲಾಗಿತ್ತು. ಈಗ ಪೊಲೀಸರ ಲಾಠಿ ಚಾರ್ಜ್ ವಿರುದ್ಧವಾಗಿ ದೂರಿಗೆ ಆಗ್ರಹಿಸಲಾಗಿದೆ. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಲು ಸುಪ್ರೀಂ ಕೋರ್ಟ್ ನಖರ ಮಾಡಿದೆ. ಈಗ ವಿಡಿಯೋ ನೋಡಲು ಸಮಯವಿಲ್ಲ ಅಂತ ನ್ಯಾಯಾಲಯ ತಿಳಿಸಿರುವಂಥದ್ದು. ಕೂಡಲೇ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಖರ ಮಾಡಿದೆ. ತುರ್ತು ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಒಪ್ಪುತ್ತಾ ಇಲ್ಲ. ವಿಡಿಯೋ ನೋಡಲು ಸಮಯ ಇಲ್ಲ, ಸಮಯ ವ್ಯರ್ಥ ಮಾಡಬೇಡಿ ಅಂತ ಹೇಳ್ತಾ ಇರುವಂಥದ್ದು. ವಿಡಿಯೋ ದೃಶ್ಯಾವಳಿ ಪರಿಶೀಲಿಸುವಂತೆ ವಕೀಲರು ಮನವಿಯನ್ನ ಮಾಡಿದ್ದಾರೆ. ವಿಡಿಯೋಗಳನ್ನ ನೋಡಲು ಸುಪ್ರೀಂ ಕೋರ್ಟ್ ಸಿಜೆ ಈಗ ಒಪ್ಪುತ್ತಾ ಇಲ್ಲ. ನಮಗೆ ವಿಡಿಯೋಗಳನ್ನ ನೋಡಲು ಆಸಕ್ತಿ ಇಲ್ಲ, ಸಮಯ ಕೂಡ ಇಲ್ಲ, ನಮ್ಮ ಸಮಯವನ್ನ ವ್ಯರ್ಥ ಮಾಡಬೇಡಿ. ವಿಡಿಯೋಗಳನ್ನ ಏನು ಲಾಠಿ ಚಾರ್ಜ್ ಆಯಿತು, ಆ ವಿಡಿಯೋಗಳನ್ನ ನೋಡಲು ಸಮಯ ಇಲ್ಲ, ನಮ್ಮ ಸಮಯವನ್ನ ಹಾಳು ಮಾಡಬೇಡಿ, ನಿಮ್ಮ ಸಮಯವನ್ನು ಕೂಡ ಹಾಳು ಮಾಡಿಕೊಳ್ಬೇಡಿ ಅಂತ ಸಿಜೆಪಿ ಪರ ವಕೀಲರು ಏನು ವಕೀಲರು ಕೇಳಿದ್ರೆ ಇದಕ್ಕೆ ಖಡಕ್ ಸೂಚನೆಯನ್ನು ಅಂದ್ರೆ ಆದೇಶವನ್ನ ನೀಡಿರುವಂಥದ್ದು ಕೋರ್ಟ್. ಅಂದ್ರೆ ನಮಗೆ ಆ ಒಂದು ದೃಶ್ಯಾವಳಿಗಳನ್ನ ನೋಡಲು ಸಮಯ ಇಲ್ಲ, ಆಸಕ್ತಿ ಇಲ್ಲ, ನಿಮ್ಮ ಒಂದು ಸಮಯವನ್ನು ಕೂಡ ವ್ಯರ್ಥ ಮಾಡಿಕೊಳ್ಳಬೇಡಿ, ನಮ್ಮ ಸಮಯವನ್ನು ಕೂಡ ವ್ಯರ್ಥ ಮಾಡಬೇಡಿ ಅಂತ ಹೇಳಿ ದೂರು ದಾಖಲು ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನ್ಯಾಯಾಲಯ ನಖರ ಹಾಕಿರುವಂಥದ್ದು. ಜಿರಳೆಗಳ ವಿರುದ್ಧವಾಗಿ ಏನು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ಕಾಕ್ರೋಚ್ ಪಾರ್ಟಿ ಏನು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇತ್ತು ನೀಟ್ ಪರೀಕ್ಷೆ ವಿಚಾರವಾಗಿ. ಈ ವೇಳೆ ಒಂದಷ್ಟು ಗಲಾಟೆಗಳಾಗಿ ಕಲ್ಲು ತೂರಾಟ ಆಯಿತು, ಲಾಠಿ ಚಾರ್ಜ್ ಆಯಿತು. ಈ ದೃಶ್ಯಾವಳಿಗಳನ್ನ ನೋಡಿ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲು ಮಾಡಿಕೊಳ್ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ಈಗ ನ್ಯಾಯಾಲಯ ಶಾಕ್ ಅನ್ನ ನೀಡುವಂಥದ್ದು, ಅಂದರೆ ಸುಪ್ರೀಂ ಕೋರ್ಟ್ ಈಗ ಶಾಕ್ ಅನ್ನ ನೀಡಿದೆ. ಈ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲು ನಖರ ಮಾಡಿರುವಂಥದ್ದು. ನಾವು ದೃಶ್ಯಾವಳಿ ವಿಡಿಯೋವನ್ನ ನೋಡೋದಿಲ್ಲ, ಅದಕ್ಕೆ ಸಮಯ ಕೂಡ ಇಲ್ಲ, ಅದಕ್ಕೆ ಆಸಕ್ತಿ ಕೂಡ ಇಲ್ಲ, ನಮ್ಮ ಸಮಯವನ್ನು ಹಾಳು ಮಾಡಿ ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಬೇಡಿ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ ಸಿಜೆಐ ತಿಳಿಸಿರುವಂಥದ್ದು. ಏನು ನೀಟ್ ಪರೀಕ್ಷೆ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಇದು ಹೋರಾಟನ ಹಿಂಸಾಚಾರನ ಅನ್ನೋ ಮಟ್ಟಿಗೆ ಅನುಮಾನ ಮೂಡ್ತಾ ಇದೆ. ಆ ಮಟ್ಟಿಗೆ ಇಲ್ಲಿ ಏನು ಗಲಾಟೆಗಳಾಗ್ತಾ ಇರುವಂಥದ್ದು, ಲಾಠಿ ಚಾರ್ಜ್, ಕಲ್ಲು ತೂರಾಟ ಇದೆಲ್ಲ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಈಗ ಏನು ಸಿಜೆಪಿ ಅಂದರೆ ಜಿರಳೆ ಪಾರ್ಟಿ ಏನಿದೆ ಅದು ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಈಗ ಸುಪ್ರೀಂ ಕೋರ್ಟ್ ಜಿರಳೆ ಪಾರ್ಟಿಗೆ ಅಂದರೆ ಕಾಕ್ರೋಚ್ ಪಾರ್ಟಿಗೆ ಶಾಕ್ ಅನ್ನ ನೀಡಿದೆ. ದೂರನ್ನ ದಾಖಲು ಮಾಡಿಕೊಳ್ಳಲ್ಲ, ಅದಕ್ಕೆ ಅಂದರೆ ವಿಡಿಯೋ ನೋಡಲು ನಮಗೆ ಆಸಕ್ತಿ ಇಲ್ಲ, ನಮಗೆ ಸಮಯ ಕೂಡ ಇಲ್ಲ, ನಮ್ಮ ಸಮಯವನ್ನು ಹಾಳು ಮಾಡಿ ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಬೇಡಿ ಅಂತ ಹೇಳಿ ನಖರ ಹಾಕಿರುವಂಥದ್ದು.